ಬಿಎಸ್ ಯಡಿಯೂರಪ್ಪ ಯುವ ನಾಯಕರಿಗೆ ದಾರಿದೀಪ, ಮಾರ್ಗದರ್ಶಿ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಹೊಸ ಪರ್ವಕ್ಕೆ ನಾಂದಿ ಹಾಡಿದ ಧೀಮಂತ ನಾಯಕನ ಗರಡಿಯಲ್ಲಿ ಬೆಳೆದವರ ಪೈಕಿ ಚಿಕ್ಕಬಳ್ಳಾಪುರದ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಕೂಡ ಒಬ್ರು. ಸಂದೀಪ್ ರೆಡ್ಡಿ ಕಂಡಂತೆ ಬಿಎಸ್ ಯಡಿಯೂರಪ್ಪ ನಿಜಕ್ಕೂ ಅಪ್ರತಿಮ ಹೋರಾಟಗಾರ, ಆದರ್ಶ ಪುರುಷ. ರೈತರಿಗಾಗಿ ಬದುಕನ್ನೇ ಮೀಸಲಿಟ್ಟು ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಕೀರ್ತಿ ಯಡಿಯೂರಪ್ಪನವರದ್ದು. ಇಂಥ ನಾಯಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಟ್ಟ ಕೊಡುಗೆ ಹೇಗಿತ್ತು? ಸುವರ್ಣ ಸಂಭ್ರಮದಲ್ಲಿ ಬಿಎಸ್ವೈ ರಾಜಕಾರಣದ ಹಾದಿ. ಬಿಜೆಪಿಯ ಭಾಗ್ಯ ವಿಧಾತ ಬಿಎಸ್ವೈ ಸುವರ್ಣ ಸಾಕ್ಷಾತ್ಕಾರ. ಬಿಜೆಪಿ ಯುವ ನಾಯಕ ಸಂದೀಪ್ ರೆಡ್ಡಿ ಕಂಡಂತೆ ಬಿಎಸ್ವೈ ಅನ್ನದಾತರ ಬದುಕಲ್ಲಿ ಹಸಿರು ಕ್ರಾಂತಿ ಮೂಡಿಸಿದ ಕ್ರಾಂತಿಕಾರಿ. ಯಡಿಯೂರಪ್ಪನವರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವರು ನಾಡು ಕಂಡಂತಹ ಧೀಮಂತ ನಾಯಕ, ರೈತಪರ ಹೋರಾಟಗಾರ. ಏನು ಇಡೀ ಭಾರತ ದೇಶದಲ್ಲಿ ಏನು ವಾಜಪೇಯಿಯವರ ಕಾಲದಲ್ಲಿ ಒಂದೆರಡು MP ಸೀಟುಗಳಿದ್ದಿದ್ದು ಇವತ್ತು ಏನು ಇಡೀ ವಿಶ್ವಕ್ಕೆ ಬೃಹತ್ ಪಕ್ಷವಾಗಿ ಬೆಳೆದಿರುವಂತಹ BJP ಪಕ್ಷ, ಅದೇ ಮಾದರಿಯನ್ನು ತಗೊಂಡ್ರೆ ಇಡೀ ದಕ್ಷಿಣ ಭಾರತಕ್ಕೆ ಯಾವುದೇ ಸೀಟುಗಳಿಲ್ದಿರೋಂತಹ, ಇಲ್ಲಿ ಬೇರೆ ಏನು ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಬಲಾಢ್ಯವಾಗಿದ್ದಂತಹ ನಮ್ಮ ಏನು ಈ ಕರ್ನಾಟಕ ರಾಜ್ಯದಲ್ಲಿ ಇಡೀ ಏನು ದಕ್ಷಿಣ ಭಾರತಕ್ಕೆ ಅಂತಲೇ ಹೇಳ್ಬೋದು, ಮೊದಲ ಬಾರಿಗೆ 100 ಸೀಟುಗಳನ್ನು ಗೆಲ್ಲುವಂತಹ ನಾಯಕತ್ವವನ್ನು ಕೊಟ್ಟಂತಹ ಅದ್ಭುತ ನಾಯಕ ನಮ್ಮ ಯಡಿಯೂರಪ್ಪಾಜಿಯವರು. ಅಂತಹ ಯಡಿಯೂರಪ್ಪಾಜಿಯವರು ಇವತ್ತು BJP ಪಕ್ಷವನ್ನು ತುಂಬ ಅದ್ಭುತವಾಗಿ ಕರ್ನಾಟಕದಲ್ಲಿ ಕಟ್ಟಿದ್ದಾರೆ. ಅದರ ಮುಖಾಂತರ ದೇಶಕ್ಕೂ ಸಹ ಏನು ಅತ್ಯುತ್ತಮವಾದ ಕೊಡುಗೆಯನ್ನು BJP ಮುಖಾಂತರ ಕೊಟ್ಟಿದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯವಾಗಿಲ್ಲ. ನನ್ನಂತಹ ಯುವಕರಿಗೆ ಮತ್ತು ಮುಂದಿನ ಪೀಳಿಗೆಗೆ ಯಡಿಯೂರಪ್ಪನವರಂತಹ ನಾಯಕರು ನಿಜಕ್ಕೂ ಮಾದರಿ ಹಾಗೂ ಆದರ್ಶ. ಹೌದು, ಕರ್ನಾಟಕ ಕಂಡ ಅಪ್ರತಿಮ ಹೋರಾಟಗಾರ, ಅಪ್ರತಿಮ ರೈತ ನಾಯಕ, ಅಪ್ರತಿಮ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೇವಲ BS ಯಡಿಯೂರಪ್ಪ ಅಂತ ಪ್ರತಿಯೊಬ್ಬ ಪ್ರಜೆಯೂ ಕೂಗಿ ಹೇಳ್ತಾನೆ. ಅಂತ ಶಕ್ತಿ, ತಾಕತ್ತು, ಭವಿಷ್ಯದ ಚಿಂತನೆಯುಳ್ಳ ನಾಡು ಕಂಡ ಧೀಮಂತ ನಾಯಕ ಯಡಿಯೂರಪ್ಪ ಮಾತ್ರ. ನಾಡಿನ ಸರ್ವತೋಮುಖ ಬೆಳವಣಿಗೆಯನ್ನೇ ಜೀವನದ ಗುರಿಯಾಗಿಸಿಕೊಂಡ ರಾಜಕಾರಣಿ. ಅನ್ನದಾತರ ಬದುಕಲ್ಲಿ ಹಸಿರು ಕ್ರಾಂತಿಯ ಹೊಮ್ಮಿಸಲು ಕೃಷಿ ಬಜೆಟ್ ಮಂಡಿಸಿದ ರೈತ ನೇತಾರ. ರಾಜ್ಯದ ಯುವ ಪೀಳಿಗೆ ಮಾದರಿ ನಾಯಕ, ಭವಿಷ್ಯದ ನಾಯಕರಿಗೆ ಮಾರ್ಗದರ್ಶಿ ಕೂಡ ಹೌದು. ಹುಟ್ಟು ಹೋರಾಟಗಾರ, ಹೋರಾಟದಲ್ಲೇ ಅರ್ಧ ಆಯಸ್ಸು ಸವೆಸಿ ರೈತರಿಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟ ಶಿಕಾರಿ ವೀರ. ರಾಜ್ಯ ರಾಜಕೀಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೈಸಿಕಲ್ ಯೋಜನೆ ತಂದು ಮಕ್ಕಳ ಭವಿಷ್ಯಕ್ಕೆ ವಿದ್ಯಾ ಸಾರಥಿಯಾದವರು ಹಾಗೂ ಮಾತೃ ಹೃದಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಇತಿಹಾಸದಲ್ಲಿ ಆದರ್ಶದ ಅಧ್ಯಾಯ ಬರೆದು ಜನರ ಹೃದಯದಲ್ಲಿ ಶಾಶ್ವತ ಪ್ರೀತಿಯ ನೆಲೆ ಪಡೆದ ಮತ್ತು ಕೇಂದ್ರ ಬಿಜೆಪಿ ಚುನಾವಣಾ ಸಮಿತಿ ಸದಸ್ಯರಾಗಿ ರಾಜ್ಯ ಬಿಜೆಪಿಗೆ ಬೆನ್ನೆಲುಬಾಗಿರುವ ಬಿಎಸ್ವೈ ಇವತ್ತು ಎಲ್ಲ ನಾಯಕರ ಅಚ್ಚುಮೆಚ್ಚು. ಹೋರಾಟ, ಜನಪರ ಕಾಳಜಿ, ಬಡವರ ಕನವರಿಕೆ ನಿತ್ಯ ನಿರಂತರ. ಭವಿಷ್ಯದ ಯುವ ನಾಯಕರಿಗೆ ದಾರಿದೀಪ, ಪ್ರೇರಣೆ, ಶಕ್ತಿ, ಸ್ಫೂರ್ತಿ. ಬಿಎಸ್ವೈ ರಾಜಕೀಯ ಗರಡಿ, ಪೈಲ್ವಾನ್ ಆಗಿದ್ದೇಗೆ ಸಂದೀಪ್ ರೆಡ್ಡಿ. BS ಯಡಿಯೂರಪ್ಪ ಅಂದ್ರೇನೆ ಹಾಗೆ. ಯಡಿಯೂರಪ್ಪ ಹೋರಾಟ, ಸಂಚಾರ, ಜನಪರ ಕಾಳಜಿ, ಬಡವರ ಕುರಿತಾದ ಕನವರಿಕೆ ಇದು ಅವರ ಜೀವನದ ಒಂದು ಭಾಗ. ಒಟ್ಟಾರೆ ಹೇಳಬೇಕಂದ್ರೆ ಅವರ ಜೀವನವೇ ಹೋರಾಟ. ನಿತ್ಯ ಒಂದಲ್ಲ ಒಂದು ಹೋರಾಟದಲ್ಲಿ ತೊಡಗಿಸಿಕೊಳ್ಳಲೇಬೇಕು. ಹೋರಾಟ ಇಲ್ಲದಿದ್ದರೆ ಅವರಿಗೆ ನಿದ್ದೆಯೇ ಬಾರದೇನೋ ಎಂದುಕೊಂಡವರು ಹಲವರು. ರಾಜ್ಯದ ತುಂಬಾ ಹರಡಿಕೊಂಡಿದ್ದ ಸಮಸ್ಯೆಗಳು ಕಣ್ಣಿಗೆ ಕಾಣಿಸುವಾಗ ಸುಮ್ಮನೆ ಕೂರುವ ಮನಸ್ಸಾದರೂ ಹೇಗೆ ಬಂದಿತು? ಹೀಗಾಗಿ ಒಂದಲ್ಲ ಒಂದು ಸಮಸ್ಯೆ ಎತ್ತಿಕೊಂಡು ಹೋರಾಟ ನಡೆಸುತ್ತಿದ್ದರು. ಅದಕ್ಕೊಂದು ತಾರ್ಕಿಕ ಅಂತ್ಯ ಕೂಡ ಕೊಡಿಸುತ್ತಿದ್ದರು. ಸರ್ಕಾರದ ತಪ್ಪು ನಡೆ ಕಂಡಾಗೆಲ್ಲ ಸಿಡಿಗುಂಡಿನಂತೆ ಗುಡುಗುತ್ತಿದ್ದರು. ಹಲವು ಹಗರಣಗಳನ್ನ ಸದನದಲ್ಲಿ ಹೊರತಂದು ಸರ್ಕಾರಕ್ಕೆ ಮುಖ ಭಂಗ ಮಾಡಿದ್ದರು. ಸರ್ಕಾರ ತನ್ನ ತಪ್ಪು ನಿರ್ಧಾರಗಳನ್ನ ಸರಿಪಡಿಸಿಕೊಳ್ಳುವಂತೆ ಮಾಡಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ 4 ಅವಧಿಗಳಲ್ಲೂ ಒಂದಲ್ಲ ಒಂದು ಕಷ್ಟ ಎದುರಿಸಿದ್ದಾರೆ. ಅಂತಹ ಕಷ್ಟ ಸವಾಲುಗಳನ್ನ ದಿಟ್ಟವಾಗಿ ಎದುರಿಸಿ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬಲು ಶಿಕ್ಷಣ ಮುಂದುವರಿಕೆಗೆ ಬೆನ್ನೆಲುಬಾಗಿ ನಿಂತರು. ಅದರ ಮೊದಲ ಹೆಜ್ಜೆಯೇ ಬೈಸಿಕಲ್ ವಿತರಣೆ.
ನಂತರ ರೈತರಿಗಾಗಿ ದಶಕಗಳ ಕಾಲ ಹೋರಾಟವನ್ನೇ ಮೈಗೂಡಿಸಿಕೊಂಡಿದ್ದ ಬಿಎಸ್ವೈ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿ ಹೊಸ ಕ್ರಾಂತಿ ಸೃಷ್ಟಿಸಿದ್ರು. ಗೋಪಾಲಕ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ನೀಡಿ ನೇಕಾರರು ಹಾಗೂ ಮೀನುಗಾರರಿಗೆ ಆರ್ಥಿಕ ನೆರವು, ಅನೇಕ ಕಾಯಕ ಸಮುದಾಯಗಳಿಗೆ ಚೈತನ್ಯ ನೀಡುವ ಕೆಲಸ ಮಾಡಿದ್ರು. ನೋಡಿ, ಈಗ ನಮ್ಮ ಜನ್ರೇಷನ್ ಬಿಟ್ಟು ನಮ್ಮ ಇಂದಿನ ಜನ್ರೇಷನ್ಗೆ ಹೋದಾಗ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂತಹ ಎಷ್ಟೋ ಜನ ನಾಯಕರು ಇವತ್ತು ನನ್ನ ರಾಜ್ಯವನ್ನು ಮುನ್ನಡೆಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಏನಿವತ್ತು ಶಾಸಕರಾಗಿದ್ದಾರೆ, ನೂರಾರು ಜನ ಶಾಸಕರಾಗಿರುವಂಥವರು ಮತ್ತು 10 ಹಲವು ಮಂತ್ರಿಗಳು, ಅದೇ ರೀತಿ ಕೆಳಮಟ್ಟದ ಏನು ಜನಪ್ರತಿನಿಧಿಗಳು, ಏನು ZPಗಳಿರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಇದೆಲ್ಲಕ್ಕೂ ಪ್ರೇರಕ ಯಡಿಯೂರಪ್ಪಾಜಿ ಅವರ ಆ ಸಂಘಟನೆ. ಬಿಜೆಪಿ ಅಂದ್ರೆ ಬಿಎಸ್ವೈ ಪಾಠಶಾಲೆ, ಯಡಿಯೂರಪ್ಪ ನಾಯಕತ್ವವೇ ಪಾಠ. ಬಯಲು ಸೀಮೆಗೆ ಮೊದಲ ಆದ್ಯತೆ, ಚಿಕ್ಕಬಳ್ಳಾಪುರಕ್ಕೆ ಬಿಎಸ್ವೈ ಅಪಾರ ಕೊಡುಗೆ. ಎಚ್ಡಿಕೆ ಬಿಎಸ್ವೈ 20 ಸರ್ಕಾರದಲ್ಲೇ ರಾಜ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗಿಫ್ಟ್. ಬಿಎಸ್ವೈ ಒಂದು ಜೀವಂತ ದಂತಕತೆ. ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಮುಖಂಡ, ಪ್ರತಿಯೊಬ್ಬ ಶಾಸಕ, ಪ್ರತಿಯೊಬ್ಬ ಸಂಸದರು ಕೂಡ ಬಿಎಸ್ ಯಡಿಯೂರಪ್ಪನವರ ಗರಡಿಯಲ್ಲಿದ್ದರೆ ಸಾಕು, ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗುವುದು ಖಚಿತ. ಇಂತಹ ಬಿಎಸ್ವೈ ಬಿಜೆಪಿಯಲ್ಲಿ ಒಂದು ಪಾಠಶಾಲೆ ಇದ್ದಂತೆ, ಯಡಿಯೂರಪ್ಪ ನಾಯಕತ್ವವೇ ಒಂದು ಅಧ್ಯಾಯವಿದ್ದಂತೆ. ಇಂಥ ಯಡಿಯೂರಪ್ಪ ತಮ್ಮ ಅವಧಿಯಲ್ಲಿ ಅರ್ಥಾತ್ 2007ರಲ್ಲಿ JDS ಜೊತೆ 2020 ಸರ್ಕಾರ ನಡೆಸಿದ ಅವಧಿಯಲ್ಲಿ ಬಯಲು ಸೀಮೆಗೆ ಮೊದಲ ಆದ್ಯತೆ ಕೊಟ್ಟರು. ಅಂದು HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೆ ಬಿಎಸ್ವೈ ಉಪಮುಖ್ಯಮಂತ್ರಿ ಆಗಿದ್ದರ ಜೊತೆಗೆ ಹಣಕಾಸಿನ ಮಂತ್ರಿ ಕೂಡ ಆಗಿದ್ರು. ಆಗ ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ನೋ ಹೊಸ ಜಿಲ್ಲೆ ಉದಯವಾಗೋಕೆ ಇವರೇ ಕಾರಣೀಭೂತರು. ಅಂದ್ರೆ ಅತಿಶಯೋಕ್ತಿ ಅಲ್ಲ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದ 5 ಕ್ಷೇತ್ರಗಳಲ್ಲಿ ಬಿಜೆಪಿಯ ಯಾವೊಬ್ಬ ಶಾಸಕರು ಇಲ್ಲದೆ ಇರುವ ಹೊತ್ತಿನಲ್ಲಿ ಇಡೀ ಜಿಲ್ಲೆಗೆ ಕೋಟಿ ಅನುದಾನ ಕೊಟ್ಟಿದ್ದು ಪ್ರಾತಸ್ಮರಣೀಯ. ಚಿಕ್ಕಬಳ್ಳಾಪುರ ಅನ್ನೋ ಹೊಸ ಜಿಲ್ಲೆಯ ಕೊಡುಗೆ ಜೊತೆಗೆ ಮೆಡಿಕಲ್ ಕಾಲೇಜು, ಜಿಲ್ಲಾಡಳಿತ ಭವನ, ಅಂಬೇಡ್ಕರ್ ಭವನ, SP ಕಚೇರಿ, ನೀರಾವರಿ, ನಂದಿಗಿರಿಧಾಮ ಅಭಿವೃದ್ಧಿ, ಉದ್ಯೋಗ, ರಸ್ತೆ ಕಾಮಗಾರಿ, ಹೀಗೆ 10 ಯೋಜನೆಗಳು ಯಡಿಯೂರಪ್ಪ ಅವಧಿಯಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಕೊಡುಗೆಯಾಗಿ ಹರಿದು ಬಂದವು. ಯಾವುದೇ ಮಲತಾಯಿ ಧೋರಣೆ ತೋರದೆ ಜನರಿಗಾಗಿ ನಾನು, ಜನರೇ ನನ್ನವರು ಅನ್ನೋ ಧ್ಯೇಯದೊಂದಿಗೆ ಇಡೀ ಜಿಲ್ಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದವರು. ನೋಡಿ, ಈಗ ನಾವು ಆವತ್ತಿಂದನೂ ನೋಡ್ಕೊಂಡು ಬಂದ ಹಾಗೆ ಬೇರೆ ಬೇರೆ ಪಕ್ಷಗಳು ಏನು ನಮಗೆ ಕಾಣ್ತಾ ಇತ್ತು, ನಮ್ಮಂಥ ಹೊಸ ಪೀಳಿಗೆ ಬಂದಾಗ ಏನಾದರೂ ಹೊಸತನ್ನು ನೋಡಬೇಕು, ಹೊಸತನ್ನು ಮಾಡಬೇಕು ಅಂತಂದಾಗ ಸಹಜವಾಗಿ ಹೊಸ ಪಕ್ಷಗಳ ಕಡೆ ಗಮನ ಹರಿಸೋದು ಸಹಜ. ಹೊಸ ಪಕ್ಷಗಳು ತುಂಬ ಬಂದವು, ಹೋದವು. ಆದರೆ BJP ಪಕ್ಷ ಯಡಿಯೂರಪ್ಪಾಜಿ ಅವರಂತಹ ನಾಯಕತ್ವದಲ್ಲಿ ಯಡಿಯೂರಪ್ಪಾಜಿಯವರು ಅವರದೇ ಸಮಕಾಲೀನ ಏನು ನಾಯಕರನ್ನು ಜೊತೆಗೆ ಕರೆದುಕೊಂಡು ಬಂದಂತಹ ರೀತಿ, ಅವರನ್ನೆಲ್ಲ ಸೇರಿಸ್ಕೊಂಡು ಪಕ್ಷವನ್ನು ಕಟ್ಟಿದಂತಹ ರೀತಿ ಏನಿದೆ, ಅದನ್ನು ನನ್ನಂಥ ಎಷ್ಟೋ ಜನ ಯುವಕರು, ವಿದ್ಯಾವಂತರು ಅದನ್ನು ಗಮನಿಸ್ತಿದ್ರು. BJP ಮಾತ್ರನೇ ಈ ಒಂದು ರಾಜ್ಯಕ್ಕೆ, ಈ ಒಂದು ದೇಶಕ್ಕೆ ಆಶಾಕಿರಣ, ಇದೊಂದೇ ಭರವಸೆ ಅನ್ನುವಂತಹ ಒಂದು ನಂಬಿಕೆಯನ್ನು ಮೂಡಿಸಿದಂತಹ ಧೀಮಂತ ನಾಯಕರು ಏನು ಯಡಿಯೂರಪ್ಪಾಜಿ ಮತ್ತು ಅವರ ಸ್ನೇಹಿತರು. ಸಹಜವಾಗಿ ಇಂತಹ ಒಂದು ಕೆಲಸಗಳನ್ನು ನೋಡಿದಂತಹ ನನ್ನಂಥ ಯುವಕರಿರ್ಬೋದು, ಬೇರೆ ಬೇರೆ ಸಮುದಾಯದವರು, ಬೇರೆ ಬೇರೆ ವರ್ಗದವರು ಸಹಜವಾಗಿಯೇ ಯಡಿಯೂರಪ್ಪಾಜಿಯವರ ನಾಯಕತ್ವವನ್ನು ನಂಬಿ BJP ಪಕ್ಷನ ಸೇರಿದ್ದು ಮೇಡಮ್. ಸರ್, ಅದೇ ರೀತಿಯಾಗಿ ಯಡಿಯೂರಪ್ಪನವರು CM ಆಗಿದ್ದಾಗ ಯಾವ ರೀತಿ ಆಗಿದ್ರು ಅನ್ನುವಂಥದ್ದು, ಯಾಕಂದರೆ ನಿಮ್ಮ ಜಿಲ್ಲೆಗೆ CM ಆಗಿದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಕೊಡುಗೆಗಳೇನು, ಬಯಲುಸೀಮೆ ಜಿಲ್ಲೆ ನಿಮ್ಮದು. ಸೊ ಹೀಗಾಗಿ ಯಡಿಯೂರಪ್ಪಾಜಿಯವರು ನಿಜಕ್ಕೂ ಏನು ನನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿದೆ, ವಿಶೇಷವಾಗಿ ಬಯಲುಸೀಮೆಯಲ್ಲಿ ನಾವು ಅವರು ಹಣಕಾಸು ಸಚಿವರಾಗಿದ್ದಾಗ ನನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಮಾರ್ಪಟ್ಟಿತ್ತು. ಏನು ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದರು ಯಾರು, ನಮ್ಮ ಯಡಿಯೂರಪ್ಪಾಜಿಯವರು, ಆವಾಗ ವಿತ್ತ ಸಚಿವರಾಗಿದ್ದರು. ಆಗ ಅವರಿಬ್ಬರೂ ಸೇರಿ ಏನು ನಮ್ಮ ಚಿಕ್ಕಬಳ್ಳಾಪುರವನ್ನು ಹೊಸ ಜಿಲ್ಲೆಯಾಗಿ ಘೋಷಿಸಿದ್ರಲ್ಲ, ಅದೊಂದು ಐತಿಹಾಸಿಕ ನಿರ್ಧಾರ. ಅದರ ಜೊತೆಗೆ ಚಿಕ್ಕಬಳ್ಳಾಪುರಕ್ಕೆ ಅವರ ಕೊಡುಗೆ ಅಪಾರ. ಏನು ಅವರು ಏನು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಂತೂ ಏನು ನಮ್ಮ ಆಗಿನ ಉಸ್ತುವಾರಿ ಸಚಿವರ ಮುಖಾಂತರ ನಮ್ಮದು ಯಾರು ನಮ್ಮ ಏನು ಚಿಕ್ಕಬಳ್ಳಾಪುರ ಇಡೀ ಜಿಲ್ಲೆಯಲ್ಲಿ 5 ಕ್ಷೇತ್ರದಲ್ಲಿ ಯಾವುದೇ MLA ಇಲ್ಲದೇ ಇದ್ದರೂ ಸಹ ಅವರು ಕೊಟ್ಟಂತಹ ಅನುದಾನಗಳು ಸಾವಿರಾರು ಕೋಟಿ. ಅಂತಹ ಒಂದು ಅನುದಾನಗಳಿಂದ ಇಡೀ ನನ್ನ ಚಿಕ್ಕಬಳ್ಳಾಪುರ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಆಯಿತು. ಹೊಸ ಏನು ಬಸ್ ಸ್ಟ್ಯಾಂಡ್ಗಳು ಬಂದವು. ವಿಶೇಷವಾಗಿ ಹೇಳಬೇಕು ಅಂತಂದರೆ ಇವತ್ತು 2ನೇ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ
ನನ್ನ ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆ ಏನಿದೆ, ಇಡೀ ಚಿಕ್ಕಬಳ್ಳಾಪುರಕ್ಕೆ ಕಲಶಪ್ರಾಯ. ಅದು ನನ್ನ ಬಯಲುಸೀಮೆಯ ಜನಕ್ಕೆ ಆ ರೀತಿಯ ಒಂದು ಮೂಲಭೂತ ಸೌಕರ್ಯ ಬೇಕಿತ್ತು. ಅದನ್ನು ಮಾಡಿಕೊಟ್ಟವರು ನನ್ನ ಯಡಿಯೂರಪ್ಪನವರು. ಅದೇ ರೀತಿ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, ಹೊಸ ಬಸ್ ನಿಲ್ದಾಣಗಳಿರ್ಬೋದು, ಹಲವು ಹೇಳೋದಕ್ಕೆ ಒಂದೆರಡು ಅಂತಾಗೋದಿಲ್ಲ, ಅಷ್ಟೊಂದು ಕೆಲಸಗಳನ್ನು ಯಾವುದೇ ಶಾಸಕರು ಇಲ್ಲದೇ ಇದ್ದಂತಹ ಸಮಯದಲ್ಲೂ ಸಹ ಯಾವುದೇ ಮಲತಾಯಿ ಧೋರಣೆ ತೋರದೆ ಏನು ನನ್ನ ಚಿಕ್ಕಬಳ್ಳಾಪುರಕ್ಕೆ ಅವರು ಕೊಟ್ಟಂತಹ ಅನುದಾನ ಇಡೀ ಚಿಕ್ಕಬಳ್ಳಾಪುರದ ಜನತೆ ಅವರಿಗೆ ಋಣಿಯಾಗಿರುತ್ತೆ. ನಂದಿಗಿರಿಧಾಮವನ್ನು ಅವರು ಏನು ಒಂದು ಅದ್ಭುತವಾದಂತಹ ಒಂದು ಪ್ರವಾಸಿ ತಾಣಕ್ಕೆ ಮಾಡೋದಕ್ಕೋಸ್ಕರ ಅವರು ಕೊಟ್ಟಂತಹ ಮೂಲ ಸೌಕರ್ಯಗಳು, ಈ ರೀತಿ ಹಲವು ಯೋಜನೆಗಳನ್ನು ಚಿಕ್ಕಬಳ್ಳಾಪುರಕ್ಕೆ ಅವರು ಕೊಟ್ಟರು. ಅವರ ಏನು ಮತ್ತು ಇವತ್ತು ಜಿಲ್ಲಾಡಳಿತ ಭವನ ಏನಿದೆ ಅದನ್ನು ಕೊಟ್ಟಂಥವರು, ಎಸ್ ಪಿ ಭವನ ಏನಿದೆ, ಎಸ್ ಪಿ ಕಚೇರಿ ಏನಿದೆ ಅದನ್ನು ಕೊಟ್ಟಂಥವರು, ಮತ್ತು ಅದಕ್ಕೆ ಜಾಗವನ್ನು ತೆಗೆದುಕೊಳ್ಳೋಕ್ಕೆ ಅನುದಾನವನ್ನು ಕೊಟ್ಟಂಥವರು, ಈ ರೀತಿ ಹಲವು ಕೆಲಸಗಳನ್ನು ಯಡಿಯೂರಪ್ಪಾಜಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾಡಿಕೊಟ್ರು. ಇಡೀ ಚಿಕ್ಕಬಳ್ಳಾಪುರದ ಜನತೆ ಅವರಿಗೆ ಋಣಿಯಾಗಿರುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಬದುಕನ್ನೇ ಸಾರ್ವಜನಿಕ ಹೋರಾಟಕ್ಕೆ ಮೀಸಲಿಟ್ಟಿರುವ BS ಯಡಿಯೂರಪ್ಪ ಅವರ ಹೋರಾಟ ಭ್ರಷ್ಟತನದ ವಿರುದ್ಧ. ರಾಜಕೀಯದಲ್ಲಿ ಎದುರಾದ ಏರುಪೇರುಗಳು, ಷಡ್ಯಂತ್ರಗಳು, ಟೀಕೆ ಟಿಪ್ಪಣಿಯನ್ನು ಲೆಕ್ಕಿಸದೆ ದುಷ್ಟ ಅಧಿಕಾರಶಾಹಿ ವಿರುದ್ಧ ತೊಡೆ ತಟ್ಟಿ ನಿಂತವರು. ಕೆಟ್ಟ ವ್ಯವಸ್ಥೆ ವಿರುದ್ಧ ಯಾವುದೇ ಆತಂಕವಿಲ್ಲದೆ, ಯಾರ ಮುಲಾಜು ಇಲ್ಲದೆ, ಯಾರ ಜೊತೆಗೂ ರಾಜಿ ಮಾಡಿಕೊಳ್ಳದೆ ರಾಜಕೀಯದ ಉನ್ನತ ಶಿಖರವೇರಿರೋ BS ಯಡಿಯೂರಪ್ಪ ಅಂದ್ರೆ ನಿಜಕ್ಕೂ ಕರ್ನಾಟಕ ಕಂಡ ಶ್ರೇಷ್ಠ ನಾಯಕ. BSY ಅವರಿಂದ ಕಲಿತ ಪಾಠವೇ ಈಗ ಸಂದೀಪ್ ರೆಡ್ಡಿ ಅವರ ಪ್ರತಿ ರಾಜಕೀಯ ಹೆಜ್ಜೆಗೆ ಸಹಕಾರಿ. ಚಿಕ್ಕಬಳ್ಳಾಪುರದ KC ವ್ಯಾಲಿ ಶುದ್ಧ ನೀರಿಗಾಗಿ ನಡೆಸ್ತಾ ಇರೋ ಹೋರಾಟದ ಮುಂದಾಳತ್ವ ಕೂಡ ಇವರದ್ದೇ. ಇನ್ನು ಚಿತ್ರದುರ್ಗದಲ್ಲಿ ನಡೆಯಲಿರೋ BSY ಅಭಿಮಾನೋತ್ಸವ ಕೂಡ ಭವಿಷ್ಯದ ನಾಯಕರಿಗೆ ಹೊಸ ಹುಮ್ಮಸ್ಸು ಕೊಡುವಂತಿದೆ. ಇನ್ನು ಸಂದೀಪ್ ರೆಡ್ಡಿ ಹೇಳುವಂತೆ BSY ಅವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅರಳಿಸಿದ ಕ್ರಾಂತಿಕಾರಿ. BSY ಅಭಿಮಾನೋತ್ಸವ ಇಡೀ ಕಾರ್ಯಕರ್ತರಲ್ಲಿ ಸಂಚಲನ. ಬಿಜೆಪಿ ನಾಯಕರಿಗೆ BSY ಅಭಿಮಾನ ಹೊಸ ಶಕ್ತಿ ಚೈತನ್ಯ. BSY ಅಭಿಮಾನೋತ್ಸವಕ್ಕೆ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಸಂತಸ. BSY ಹೋರಾಟವೇ ಸಂದೀಪ್ ರೆಡ್ಡಿಗೆ ದಾರಿದೀಪ, ಮಾರ್ಗದರ್ಶಿ. ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರದ ಬಿಜೆಪಿ ಮುಖಂಡ. ಜನಪರವಾದ ಹೋರಾಟ, ಪ್ರತಿಭಟನೆಗಳಿಗೆ ಇವರದ್ದೇ ಮುಂಚೂಣಿ. ರಾಜಕೀಯವಾಗಿ ಬೆಳೆಯೋಕೆ ಕೆಲವರು ಅಡ್ಡಿ ಮಾಡ್ತಿದ್ದರೂ ಕೂಡ ಅದೆಲ್ಲವನ್ನು ಎದುರಿಸಿ ಜನರಿಗೋಸ್ಕರ ಸದಾ ಟೊಂಕಗಟ್ಟಿ ನಿಂತ ಯುವ ನಾಯಕ, ಮಾಜಿ ಮುಖ್ಯಮಂತ್ರಿ, ಕೇಸರಿ ಕಲಿ, ಕೇಸರಿ ಕ್ರಾಂತಿಕಾರಿ BS ಯಡಿಯೂರಪ್ಪನವರ ಗರಡಿಯಲ್ಲಿ ಪಳಗಿರೋ ಅನುಭವ. ಯಡಿಯೂರಪ್ಪನವರ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಾ ರಾಜಕೀಯ ಕಲಿತ ಯುವ ಮುಖಂಡ ಸಂದೀಪ್ ರೆಡ್ಡಿಗೆ ಬದುಕು ಹೋರಾಟಕ್ಕೆ ಮೀಸಲು. ಚಿತ್ರದುರ್ಗದಲ್ಲಿ ಇದೇ ತಿಂಗಳು 9ರಂದು ನಡೀತಾ ಇರೋ BSY ಅಭಿಮಾನೋತ್ಸವ ಕಂಡು ಎಲ್ಲಿಲ್ಲದ ಖುಷಿ. ತನ್ನ ಮೆಚ್ಚಿನ ನಾಯಕನ ಉತ್ಸವ ಹಮ್ಮಿಕೊಂಡಿರುವ ಪಕ್ಷದ ಎಲ್ಲ ನಾಯಕರಿಗೆ ಧನ್ಯವಾದ ಹೇಳೋ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರಕ್ಕೆ ಯಡಿಯೂರಪ್ಪ ಕೊಟ್ಟ ಕೊಡುಗೆಯನ್ನು ಈಗಲೂ ಸ್ಮರಿಸುತ್ತಾರೆ. ಜೊತೆಗೆ ಯಡಿಯೂರಪ್ಪ ರೀತಿಯಲ್ಲೇ ಚಿಕ್ಕಬಳ್ಳಾಪುರ ಜನರಿಗೋಸ್ಕರ ಮುಂದಾಳತ್ವ ವಹಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಜನರಿಗೋಸ್ಕರ ಬದುಕು ಮೀಸಲಿಟ್ಟ ಸಂದೀಪ್ ರೆಡ್ಡಿ ತಮ್ಮ ಅಧ್ಯಕ್ಷತೆಯ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬೃಹತ್ ಲಕ್ಷ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹರಿಯುತ್ತಿರುವ ನೀರನ್ನ 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಿ ಪೂರೈಸುವಂತೆ ಒತ್ತಾಯಿಸಿ 1 ಲಕ್ಷ ಜನರಿಂದ ಸಹಿ ಸಂಗ್ರಹಿಸುವ ಬೃಹತ್ ಜನಜಾಗೃತಿ ಅಭಿಯಾನ ಆರಂಭಿಸಿದ್ದಾರೆ. ನಮ್ಮ ನೆಲದ ಅಂತರ್ಜಲ ರಕ್ಷಣೆ ಮತ್ತು ಮುಂದಿನ ಪೀಳಿಗೆಯ ಆರೋಗ್ಯಕ್ಕಾಗಿ ಈ ಸಹಿ ಸಂಗ್ರಹಿಸುವ ಕಾರ್ಯದಲ್ಲಿ ಕೈ ಜೋಡಿಸಿ ತಾಲೂಕಿನ ಸಮಸ್ತ ನಾಗರಿಕರು, ರೈತ ಬಾಂಧವರು ಹಾಗೂ ಯುವ ಮಿತ್ರರು ಈ ಅಭಿಯಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಸಹಿ ಹಾಕುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ. ಅದರಂತೆ HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಹಾಗೂ ಕೃಷ್ಣಾ ನದಿ ನೀರನ್ನು ಹರಿಸಲು ಆಗ್ರಹಿಸಿ ಲಕ್ಷ ಸಹಿ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಊರಿಗೂ ಭೇಟಿ ಕೊಡ್ತಾರೆ.
ಮೊನ್ನೆಯಷ್ಟೇ ಮಂಡಿಕಲ್ ಪಂಚಾಯಿತಿಯ ದರಬೂರು ಗ್ರಾಮದ ಶ್ರೀ ಶನಿ ಮಹಾತ್ಮ ಸ್ವಾಮಿ ರಥೋತ್ಸವ ಹಾಗೂ ವಿಗ್ರಹ ಮೆರವಣಿಗೆ ಉತ್ಸವದಲ್ಲಿ ಪಾಲ್ಗೊಂಡು ಇಡೀ ಊರಲ್ಲಿ ಸಂತಸ ಮೂಡಿಸಿದ್ದರು. ಜೊತೆಗೆ ಕಂದವಾರ ಕೆರೆಗೆ ಕಲುಷಿತ ನೀರು ಹಾಗೂ ಕಾರ್ಖಾನೆಗಳ ತ್ಯಾಜ್ಯ ಸೇರ್ಪಡೆಯಾಗಿದ್ರಿಂದ ಕೆರೆಯಲ್ಲಿ ಸಾವಿರಾರು ಮೀನುಗಳು ಸತ್ತಿರುವುದನ್ನು ಕಣ್ಣಾರೆ ಕಂಡು ಕಳವಳ ವ್ಯಕ್ತಪಡಿಸಿದ್ದರು. ಹೀಗೆ ಪ್ರತಿ ಹೋರಾಟದ ಹೆಜ್ಜೆಯಲ್ಲಿ ಬಿಎಸ್ ಯಡಿಯೂರಪ್ಪರವರನ್ನೇ ಆದರ್ಶಪ್ರಾಯವಾಗಿಟ್ಟುಕೊಂಡಿದ್ದಾರೆ. ಹೀಗೆ ತಮಗೆ ಮಾರ್ಗದರ್ಶಕರಾಗಿರೋ ಯಡಿಯೂರಪ್ಪನವರ ಅಭಿಮಾನೋತ್ಸವ ಹಮ್ಮಿಕೊಂಡಿರೋದು ಸಂದೀಪ್ ರೆಡ್ಡಿ ಅವರಿಗೆ ಎಲ್ಲಿಲ್ಲದ ಖುಷಿ. ನೀವು ಹೇಳಿದ ಹಾಗೆ ಈ ಅಭಿಮಾನೋತ್ಸವ ಏನಿದೆ, ಇಡೀ ನನ್ನ ಕಾರ್ಯಕರ್ತರಲ್ಲಿ ಒಂದು ವಿದ್ಯುತ್ ಸಂಚಲನವನ್ನಂತೂ ಉಂಟು ಮಾಡುತ್ತೆ. ಈ ರೀತಿಯ ಕಾರ್ಯಕ್ರಮಗಳು ಸತತವಾಗಿ ನಡೀತಾನೆ ಇರಬೇಕು. ಅದು ಈ ರೀತಿಯ ಅರ್ಥಪೂರ್ಣ ಕಾರ್ಯಕ್ರಮ. ಒಬ್ಬ ಧೀಮಂತ ನಾಯಕ, ಇಡೀ ಪಕ್ಷದ ಪಕ್ಷಾತೀತ ನಾಯಕ, ಅವರ ಒಂದು ನಾಯಕತ್ವವನ್ನು ಒಂದು ಅಭಿಮಾನೋತ್ಸವ ಮುಖಾಂತರ ನಾವೆಲ್ಲ ನೆನೆಯೋದಿದೆಯಲ್ಲ, ಅದು ಇಡೀ ರಾಜ್ಯದ ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಶಕ್ತಿ ಮತ್ತು ಹೊಸ ಹುರುಪನ್ನು ತುಂಬುತ್ತೆ. ಇನ್ನೇನು 1.5 ವರ್ಷಕ್ಕೆ ನಾವು ಆ ಹೊಸ್ತಿಲಲ್ಲಿರ್ತೀವಿ, ಚುನಾವಣೆ ಹೊಸ್ತಿಲಲ್ಲಿ. ಅಂತಹ ಒಂದು ಸಮಯದಲ್ಲಿ ಈ ರೀತಿಯ ಒಂದು ಕೆಲಸ ಮಾಡ್ತಾ ಇರುವಂತಹ ನನ್ನ ಇಡೀ BJP ಪಕ್ಷದ ನಾಯಕರಿಗೆ ನಾನು ವಂದನೆಯನ್ನು ತಿಳಿಸ್ತೀನಿ. ಇದು ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ನಿಜಕ್ಕೂ ನನ್ನ ಕಾರ್ಯಕರ್ತರಿಗೆ ಒಂದು ಹೊಸ ಉರುಪನ್ನು ತಂಬೋದಕ್ಕೆ ಈ ರೀತಿಯ ಕಾರ್ಯಕ್ರಮ ಒಂದು ಅವಶ್ಯಕತೆ ಇತ್ತು. ಅಭಿಮಾನೋತ್ಸವದಿಂದ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಗೆ ಹೊಸ ಹುಮ್ಮಸ್ಸು. 2028ಕ್ಕೆ ಜಿಲ್ಲೆಯ ಅಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಇತಿಹಾಸ ಪಕ್ಕಾ. ಸಂದೀಪ್ ರೆಡ್ಡಿ ಹೇಳಿದಂತೆ ಯಡಿಯೂರಪ್ಪನವರ ಹೋರಾಟದ ಜೀವನಕ್ಕೆ 50 ವರ್ಷ ತುಂಬಿರುವುದಕ್ಕೆ ಅಭಿಮಾನೋತ್ಸವ ನಡೆಸ್ತಾ ಇರೋದು ಬಿಜೆಪಿಗೆ ಹೊಸ ಶಕ್ತಿ ಬಂದಂತಾಗಿದೆ. ಇದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಗೆ ನವಚೈತನ್ಯ ಸಿಗಲಿದೆ. ಇಡೀ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಕಮಲ ಜಯದ ಪತಾಕೆ ಹಾರಿಸುವುದು ಖಚಿತ. ಹಿಂದೆ ಬಿಎಸ್ವೈ ಕೊಟ್ಟಿರೋ ಕೊಡುಗೆ ಹಾಗೂ ಈಗಿನ ಜೆಡಿಎಸ್ನ HD ಕುಮಾರಸ್ವಾಮಿ ಜೊತೆಗೂಡಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದು ನಿಶ್ಚಿತ. ಸಂದೀಪ್ ರೆಡ್ಡಿ ಅವರ ಇಂಥದ್ದೊಂದು ಆತ್ಮವಿಶ್ವಾಸಕ್ಕೆ ಯಡಿಯೂರಪ್ಪನವರ ಹೋರಾಟದ ಅಧ್ಯಾಯವೇ ಸ್ಫೂರ್ತಿ. ನಮ್ಮ ಇಡೀ ಕರ್ನಾಟಕದ ಹೃದಯ ಭಾಗದಲ್ಲಿರುವಂತಹ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಿರೋದು ನಿಜಕ್ಕೂ ಸ್ವಾಗತಾರ್ಹ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ತಾವು ಹೇಳಿದಾಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನನ್ನ BJP ಪಕ್ಷ ಬಲವಾಗಿ ಬೇರೂರಿದೆ. ಇದಕ್ಕೆ ಮೊದಲು ನಮಗೆ ಸೀಟುಗಳು ಬರದೇ ಇರ್ಬೋದಾಗಿತ್ತು, ಆದರೆ ವೋಟ್ ಶೇರಿಂಗು ವರ್ಷ ಜಾಸ್ತಿ ಆಗ್ತಿತ್ತು. MP ಎಲೆಕ್ಷನಲ್ಲಂತೂ ನಮ್ಮನ್ನು ಹಿಂದೆ ಹಾಕುವಂತಹ ಶಕ್ತಿ ಯಾರಿಗೂ ಇರಲಿಲ್ಲ. ಅದೇ ರೀತಿ ಈಗ ರಾಜ್ಯದ ಎಲೆಕ್ಷನಲ್ಲೂ ಸಹ, ಚುನಾವಣೆಯಲ್ಲೂ ಸಹ ಅದೇ ರೀತಿಯ ಫಲಿತಾಂಶಗಳು ಚಿಕ್ಕಬಳ್ಳಾಪುರದ ಜನತೆ BJP ಪರವಾಗಿ ಕೊಡ್ತಾರೆ. ಜೊತೆಗೆ ನಮಗೆ NDA ಈಗ ನಾವು ಜನತಾದಳದೊಂದಿಗೆ ಏನು ಸೇರಿ ಇವತ್ತು ನಾವು ಪಕ್ಷಗಳನ್ನು ನಾವು ಎರಡೂ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯವನ್ನು ಕಟ್ಟೋದಕ್ಕೆ ನಾವೇನು ಇವತ್ತು ಹೊರಟಿದ್ದೀವಿ NDA ಒಂದು ಬ್ಯಾನರ್ ಅಡಿಯಲ್ಲಿ, ಡೆಫಿನೆಟ್ಟಾಗಿ ಈ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳನ್ನು NDAನೇ ಗೆಲ್ಲುತ್ತೆ. ಅದರ ಜೊತೆಗೆ ಒಂದು ವಿಶೇಷವಾಗಿ ಈ ಮಾತನ್ನು ನಾನು ಹೇಳಬೇಕು, ಬೇರೆ ಸಂದರ್ಭಗಳಲ್ಲಿ 2007, 8, 6ರಲ್ಲಿ ಅವತ್ತು 2020 ಸರ್ಕಾರ ಏನಿತ್ತು, ಕುಮಾರಸ್ವಾಮಿ ಅವರ ಜೊತೆ ಯಡಿಯೂರಪ್ಪಾಜಿ ಅವರು ಮಾಡಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಅದು ಸುವರ್ಣ ಯುಗ. ಅಂತಹ ಒಂದು ಇದರಲ್ಲಿ ಒಂದಷ್ಟು ಗೊಂದಲಗಳಿಂದ, ಬೇರೆ ಕಾರಣಗಳಿಂದ ಯಡಿಯೂರಪ್ಪಾಜಿ ಅವರಿಗೆ ಅವಕಾಶ ಸಿಗಲಿಲ್ಲ. ಆದರೆ ಅದನ್ನೆಲ್ಲ ಮನಗಂಡು ಇವತ್ತು ಯಡಿಯೂರಪ್ಪಾಜಿ ಮತ್ತು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡ ಅಪ್ಪಾಜಿ ಅವರು ಎಲ್ಲರೂ ಒಂದಾಗಿರುವಂಥದ್ದು ನಿಜಕ್ಕೂ ನನ್ನ ಕರ್ನಾಟಕಕ್ಕೆ ಒಂದು ಅದ್ಭುತವಾದ ಭವಿಷ್ಯವನ್ನು ಬರೆಯೋದಕ್ಕೆ ಹೊರಟಿರುವಂತಹ ಒಂದು ಸಂದರ್ಭ ಇದು. ಇವರಿಬ್ಬರು ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಮುಂದೆ ಒಂದು ದಿನ ಕರ್ನಾಟಕಕ್ಕೆ ಸುವರ್ಣಯುಗವಾಗಿ ಪರಿವರ್ತನೆ ಆಗಲಿದೆ. ಅಂತಹ ಒಂದು ಕೆಲಸವನ್ನು ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಮೇಲ್ಮಟ್ಟಿನ ಎಲ್ಲ ನಾಯಕರು ಇದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿರೋದು ನಿಜಕ್ಕೂ ಕರ್ನಾಟಕದ ಭವಿಷ್ಯದ ಒಂದು ದಿಕ್ಕಿನಲ್ಲಿ ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಅಂತಹ ಒಂದು ಕೆಲಸ ಆಗ್ತಿದೆ. ಇಡೀ ಚಿಕ್ಕಬಳ್ಳಾಪುರದಲ್ಲಿ ನಾವು ಕಮಲ ಹಾಗೂ ತೆನೆ ಹೊತ್ತ ಮಹಿಳೆ ಏನಿದೆ, ನಾವು ಜಯದ ಪತಾಕೆಯನ್ನು ಹಾರಿಸ್ತೀವಿ. ಹೌದು, ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಕರ್ನಾಟಕದ ಮೂಲಕ ಹೆಬ್ಬಾಗಿಲು ತೆಗೆದ ಧೀಮಂತ ನಾಯಕ BS ಯಡಿಯೂರಪ್ಪ. ಹೋರಾಟದ ಬದುಕನ್ನು ಕಂಡವರಿಗೆ ಅವರ ರಾಜಕೀಯ ಜೀವನದ ಪ್ರತಿ ಹೆಜ್ಜೆಗಳು ಕುತೂಹಲದ ಗಣಿಯೇ ಸರಿ.
ಆದರೆ 2006ರಲ್ಲಿ ಅವರು ಮಾಡಿದ ಮ್ಯಾಜಿಕ್ ಇದೆಯಲ್ಲ, ಅದು ಮಾತ್ರ ರಾಜ್ಯ ರಾಜಕೀಯ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಹೊಸ ಅಲೆಗೆ ಕಾರಣವಾಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಇದು ಎಂದಿಗೂ ಸಾಧ್ಯವಿಲ್ಲ ಎಂಬ ಸಂಗತಿಯನ್ನೇ ರಾಜಕೀಯ ಕ್ರಾಂತಿ ಮೂಲಕ ಸಾಧಿಸಿ ತೋರಿಸಿದವರು ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ಯಾರು ಊಹಿಸದ ರೀತಿಯಲ್ಲಿ, ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಹೋರಾಟದಿಂದಲೇ ಇಡೀ ರಾಜ್ಯದ ಗದ್ದುಗೆ ಏರಬಹುದು ಅನ್ನೋದನ್ನ ಸಾಬೀತು ಮಾಡುವಲ್ಲಿ ಯಶ ಕಂಡವರು ಯಡಿಯೂರಪ್ಪ. ಇಂತಹ ಯಡಿಯೂರಪ್ಪನವರ ರಾಜಕೀಯ ಕ್ರಾಂತಿಯನ್ನೇ ಸಂದೀಪ್ ರೆಡ್ಡಿ ತಮ್ಮ ರಾಜಕೀಯದ ಪ್ರತಿ ಹೆಜ್ಜೆಯಲ್ಲೂ ಅಳವಡಿಸಿಕೊಳ್ಳುತ್ತಿದ್ದಾರೆ. ಅಭಿಮಾನೋತ್ಸವ ನಿಜಕ್ಕೂ ಈ ರೀತಿಯ ಹಲವು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪಾಜಿ ಅವರಿಗೆ ನಾವು ಮಾಡಿದಾಗ ಮಾತ್ರ ಅವರ ಋಣ ಒಂದಷ್ಟು ಅಂಶ ಮಾತಾದರೂ ತೀರಿಸ್ಕೊಳಕ್ಕಾಗುತ್ತಾ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಇವತ್ತು ಏನು ಒಂದು ಹಳೇ ಓಲ್ಡ್ ಸ್ಕೂಲ್ ಏನು ಪಾಲಿಟಿಕ್ಸ್ ಇತ್ತು ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ, ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂತಹ, ಹೊಸ ವೇಗವನ್ನು ಕೊಟ್ಟಂತಹ, ಮತ್ತು ಮತ್ತೊಂದು ಪಕ್ಷವನ್ನು ಎಲ್ಲೋ ಇಂದ ತಗೊಂಬಂದು ಒಂದು ಫೀನಿಕ್ಸ್ ಪಕ್ಷಿಯ ಹಾಗೆ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಪಕ್ಷಕ್ಕೆ, ಅಂದರೆ ಇಡೀ ದೇಶದಲ್ಲಿ ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಪ್ರಭಾವಿಯಾಗಿದ್ದಂತಹ BJP ಪಕ್ಷವನ್ನು, ಏನು ನನ್ನ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಮುಖಾಂತರ ಹೆಬ್ಬಾಗಿಲನ್ನು ತೆಗೆದಂತಹ ಧೀಮಂತ ನಾಯಕ ಯಡಿಯೂರಪ್ಪ ಅವರು, ಅಂತಹ ಏನೂ ಇಲ್ಲದಂತಹ ಒಬ್ಬ ಸಾಮಾನ್ಯ ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಏನು ತನ್ನ ಜೀವನವನ್ನು ಪ್ರಾರಂಭ ಮಾಡಿದಂತಹ ರಾಜಕೀಯದಲ್ಲಿ ಯಡಿಯೂರಪ್ಪಾಜಿಯವರು ಒಂದು ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು ಬಾರಿ BJP ಪಕ್ಷವನ್ನು ಅಧಿಕಾರಕ್ಕೆ ತಗೊಂಬರ್ತಾರೆ. ಮತ್ತು ಒಂದು ಎಷ್ಟೋ ಸಲ ಹೇಳಬೇಕು ಅಂತಂದರೆ ಒಂದು ಏನು ಸಿಂಗಲ್ ಹ್ಯಾಂಡೆಡ್ ಆಗಿ ಒನ್ ಮ್ಯಾನ್ ಆರ್ಮಿ ಥರ ಇಡೀ ಪಕ್ಷವನ್ನು ಕಟ್ಟಿದಂತಹ ರೀತಿ ಇದೆಯಲ್ಲ, ಇಡೀ ರಾಜ್ಯವನ್ನು ಸುತ್ತುತ್ತಾ ಇದ್ದಂತಹ ರೀತಿ, ಅವರ ಏನು ನೈಜವಾದ ರೈತರ ಪರವಾಗಿದ್ದಂತಹ ಕಳಕಳಿ, ಇವುಗಳೆಲ್ಲದರ ಫಲವೇ ಇಡೀ ನಮ್ಮ ಕರ್ನಾಟಕದಲ್ಲಿ BJP ಪಕ್ಷಕ್ಕೆ ಒಂದು ಅದ್ಭುತವಾದಂತಹ ಬುನಾದಿ ಸಿಕ್ತು. ಅದರ ಮುಖಾಂತರ ಏನು ಕಾಂಗ್ರೆಸ್ ಪಕ್ಷ ಏನಿತ್ತು, ನನಗೆ ಇನ್ಯಾರೂ ಸಾಟಿಯೇ ಇಲ್ಲ ಅಂತ ಏನು ಒಂದು ದುರಾಡಳಿತ ನಡೆಸುವಂತಹ ಸಂದರ್ಭದಲ್ಲಿ ಅವರಿಗೂ ಸಹ ಚಾಟಿ ಬೀಸಿ ಇನ್ನೊಂದು ಪಕ್ಷ ಇದೆ, ನಿಮ್ಮನ್ನು ಮಟ್ಟ ಹಾಕುವಂತಹ ಒಂದು ಪಕ್ಷ ಇದೆ ಅಂತ BJP ಪಕ್ಷದನ್ನು ಅದ್ಭುತವಾಗಿ ಕಟ್ಟಿ ತೋರಿಸಿದಂತಹ, ಬರೀ ಮುಖ್ಯಮಂತ್ರಿ ಆಗಿದ್ದಾಗ ಮಾತ್ರ ಅಲ್ಲ, ಅವರು ವಿರೋಧ ಪಕ್ಷದಲ್ಲಿದ್ದು ವಿಧಾನಸೌಧದಲ್ಲಿ ಅವ್ರು ಗುಡುಗಿದ್ರೆ ಇಡೀ ವಿಧಾನಸೌಧ ಅಲ್ಲಾಡುತ್ತೆ ಅನ್ನುವಂತಹ ಒಂದು ನಾಣ್ಣುಡಿ ಕೂಡ ಇದೆ. ಅಂತಹ ಧೀಮಂತ ನಾಯಕ ಏನು ಯಡಿಯೂರಪ್ಪಾಜಿಯವರು. ಅಂತಹ ಒಂದು ನಾಯಕನಿಗೆ ಈ ರೀತಿಯ ಅಭಿಮಾನೋತ್ಸವ ಏನಿದೆ, ಒಂದು ಸಾಂಕೇತಿಕವಾಗಿ ಮಾಡ್ತಾ ಇರುವಂತಹ ಅಭಿಮಾನೋತ್ಸವ ಬಿಟ್ಟರೆ ಅವರ ಮೇಲಿರುವಂತಹ ಅಭಿಮಾನ, ಅದನ್ನು ನಾವು ಆ ಸಂಖ್ಯೆಗಳನ್ನು ಹೇಳೋಕ್ಕೂ ಬರೋದಿಲ್ಲ, ಅದನ್ನು ತೋರ್ಸೋಕ್ಕೂ ಆಗೋದಿಲ್ಲ. ಅಂತಹ ಒಂದು ಅದ್ಭುತ ನಾಯಕನಿಗೆ ಒಂದು ಸಣ್ಣ ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಇದು ಅಂತ ನನ್ನ ಅಭಿಪ್ರಾಯ ಮೇಡಮ್. ರಾಜಕೀಯ ಜೀವನದ ಸಾರ್ಥಕ ಸುವರ್ಣ ಸಂಭ್ರಮದಲ್ಲಿರುವ BS ಯಡಿಯೂರಪ್ಪನವರ ಅಭಿಮಾನೋತ್ಸವ BJPಗೆ ಮತ್ತೊಂದು ಇತಿಹಾಸ ಸೃಷ್ಟಿಸುವ ಅವಕಾಶ ಕೊಡುತ್ತಿದೆ. ಅಷ್ಟೇ ಅಲ್ಲ, ಯುವ ನಾಯಕರಿಗೆ ಹೊಸ ರೀತಿಯ ಸ್ಫೂರ್ತಿ, ಚೈತನ್ಯ ನೀಡುವುದು ಖಚಿತವಾಗಿದೆ. ಹಾಗಾಗಿಯೇ ಇಡೀ ನಾಡಿನ ಪ್ರತಿ ಸಮುದಾಯದ ಮಠಾಧೀಶರು, ಹಿರಿಯ ನಾಯಕರು, ಭವಿಷ್ಯದ ಮುಖಂಡರು ಸೇರಿದಂತೆ ಜಾತ್ಯತೀತವಾಗಿ ಅಭಿಮಾನೋತ್ಸವದ ಯಶಸ್ಸಿಗೆ ಪಣ ತೊಟ್ಟಿದ್ದಾರೆ. ರಾಜಕೀಯ ಸಾಧನೆಯ ಉತ್ತುಂಗ ಶಿಖರವೇರೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಅದಕ್ಕೆ ಶ್ರದ್ಧೆ, ಶ್ರಮ ಮತ್ತು ಹೋರಾಟ ಅನ್ನೋ 3 ಸೂತ್ರವಿದ್ದರೆ ಮಾತ್ರ ಯಡಿಯೂರಪ್ಪ ರೀತಿ ಬೆಳೆಯೋದು ಸಾಧ್ಯ. ಆದರೂ BS ಯಡಿಯೂರಪ್ಪಗೆ ಯಡಿಯೂರಪ್ಪನೇ ಸಾಟಿ.